ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟಿದ್ದೆ, ಕೂಲಿ ಯಾರು ಸಿಕ್ಕಿಲ್ಲ, ನೆನೆ ಕೋಳಿ ಮರಿಗಳು ಬಂದ್ಬಿಟ್ಟೈತೆ, ಬೆಂಕಿ ಕೊಟ್ಬಿಟ್ಟು ಈಟ್ ಕೊಡಬೇಕು ಮರಿಗಳಿಗೆ ಬೇಗ ಬರೋ ಅಂತನೋ. ನಾನು ನನ್ನ ಫ್ರೆಂಡ್ಸ್ 4 ಜನ ಕೂಡ ಹೋಗಿದ್ದೆ. ಕರೆಕ್ಟಾಗಿ 2 ಸೆಟ್ ಕೂಡ ಐತೆ. ನನ್ನ ಫ್ರೆಂಡ್ ಕರೆಕ್ಟಾಗಿ 10,000 ಮರಿ ಕೂಡ ಸಾಕ್ತಾವನೆ. 500 ಮರಿಕ ಒಂದು ಬಾಕ್ಸ್ ಆಗ ಬೆಂಕಿ ಹಾಕ್ಬಿಟ್ಟು ಈಟ್ ಕೊಡ್ಬೇಕಂತೆ. ನಮ್ಮ ಫ್ರೆಂಡ್ ಮೊದಲೆಲ್ಲ ಕರಿ ಇದ್ಲಾಗ ಇವತ್ತು ಬೆಂಕಿ ಕೊಡ್ತಾ ಇದ್ದು, ಆದ್ರೆ ಇವಾಗ ಚಾರ್ಕೋಲ್ ಬ್ರಿಕೆಟ್ಸ್ ಬಂದೈತೆ. ಇದು ಕಡಿಮೆ ಬಜೆಟ್ ಆಗೂ ಒಳ್ಳೆ ಕ್ವಾಲಿಟಿ ಕೂಡ ಸಿಗ್ತದಂತೆ. ಅದಕ್ಕೋಸ್ಕರ ಇದು ಕೂಡ ತರಿಸಿದ್ನೋ. ಇದು ಕರೆಕ್ಟಾಗಿ 25 kg ಬ್ಯಾಗ್ ಕೂಡ ಬರೋದು. ಯಾಕಪ್ಪ ಅಂದ್ರೆ ಕರಿ ಇದ್ಲಾಗ 43 kg ಬಂದ್ರು ಕೂಡ 3 kg ವೇಸ್ಟೇಜ್ ಕೂಡ ಹೋಗ್ಬಿಡ್ತದೆ. ಇದ್ರಾಗ ಯಾವುದೇ ತರ ವೇಸ್ಟೇಜ್ ಕೂಡ ಇರಲ್ಲ. 10,000 ಮರಿಕ 10 ಬ್ಯಾಗ್ ಆದ್ರೆ ಸಾಕಾತೈತೆ. ಇದನ್ನ ಹೆಂಗಪ್ಪ ನಾವು ಯೂಸ್ ಮಾಡಿದಂತೆ ಕರೆಕ್ಟ್ ಆಗಿ ಒಂದು ಬಾಕ್ಸ್ ಆಗ 5 ಪೀಸ್ ಕೂಡ ಹಾಕಿರ್ತೀರಿ. ಅಂಟಿರ ಅದನ್ನ ಎತ್ಕೊಂಡ್ಬಂದು ಒಂದು ಪೀಸ್ ಹಾಕಿದ್ರೆ ಕರೆಕ್ಟ್ ಆಗಿ 20 ನಿಮಿಷದಾಗ ಕೂಡ ಬಿಸಿ ಕೂಡ ಬಂದ್ಬಿಡ್ತೈತೆ. ಕರಿದ್ಲಾಗಿದ್ರೆ 9 ಅವರ್ ಕೊಡ್ತೈತೆ ಬಿಸಿ, ಆದ್ರೆ ಇದು 12 ಅವರ್ ಕೂಡ ಕೊಡ್ತೈತೆ. 3 ಅವರ್ ಎಕ್ಸ್ಟ್ರಾ ಕೂಡ ಸಿಗ್ತೈತೆ. ಅದಕ್ಕೋಸ್ಕರ ಚಾರ್ಕೋಲ್ ಬ್ರಿಕೆಟ್ ಇವತ್ತು ನನ್ನ ಫ್ರೆಂಡ್ ಬೆಂಗಳೂರಿಂದ ಕೂಡ ತರಿಸಿದ್ದು. ಇದರಲ್ಲಿ ಇನ್ನೊಂದು ತರ ಕೂಡ ಬರ್ತೈತೆ. ಯಾವ ತರಪ್ಪ ಅಂತಂದ್ರೆ ಈ ತರ ಕೂಡ ಇರ್ತೈತೆ, ಮತ್ತೆ ಈ ತರ ಕೂಡ ಸಿಗ್ತೈತೆ. ಸೆರೆಮ್ಟಿದು ನಾವು 500 ಮರಿಕ ಒಂದೊಂದು ಬಾಕ್ಸ್ ಕೂಡ ಇಕ್ಕಿದ್ರೆ ಟೈಮ್ ನೋಡಿದ್ರೆ 12:30 1 ಗಂಟೆ ಕೂಡ ಆಗಿತ್ತು. ನಮ್ಮ ಫ್ರೆಂಡ್ ಅವ್ರ ಅಪ್ಪನ ಊಟ ಎತ್ಕೊಂಡ್ಬಂದು ಈ ಮಾತು ಕೂಡ ಹೇಳಿದ್ನು. ಇಷ್ಟು ನಾವು ಮರ್ದಿದ್ದ ಕೊಡ್ತಾ ಹಿಟ್ಟು ಅದಕ್ಕೆ ಇದೇ ಬೆಸ್ಟ್ ಯೂಸ್ ಮಾಡ್ತಾ ಇದೀನಿ. ಚೆನ್ನಾಗಿ ಹಿಟ್ ಬರ್ತದೆ, ಮರಿಗಳು ಡೆವಲಪ್ಮೆಂಟ್ ಆವೆ, ಎಷ್ಟು ರೇಟು ಕಮ್ಮಿನೇ. ಹೌದಾ, ಪರವಾಗಿಲ್ಲ ಪರವಾಗಿಲ್ಲ ಅಣ್ಣ, ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಅದ ಅನುಕೂಲ. ನಿಮ್ಗೆ ನನ್ನ ಚಾರ್ಕೋಲ್ ಬ್ರಿಕೆಟ್ಸ್ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಬಹುದು. ಅದೇ ತರ ಡೆಲಿವರಿ ಕೂಡ ಕೊಡ್ತಾರೆ ನಿಮ್ ಸೆಡ್ ಹತ್ರ. ಯಾರ್ದೆಲ್ಲ ಕೋಳಿ ಫಾರ್ಮ್ ಐತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ. ಅದೇ ತರ ಇದನ್ನೆಲ್ಲ ಮಾಡಿ ಮುಗಿಸಕ 3 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ತರ್ಜನ್ ಕೇಳ್ತಾ ಇದೀನಿ ಬಾ ಅಂತ ಹೋಗ್ಬಿಟ್ಟು ಅಲ್ಲಿ ತರ್ಜನ್ ಎಲ್ಲ ಕಿತ್ಕೊಂಡು ಮನೆಗೆ ಬರಕ ಟೈಮ್ ನೋಡಿ 5 ಗಂಟೆ ಆಗಿತ್ತು. ಬರೋವಾಗ ಫಾರಮ್ ಅಲ್ಲಿ ಎತ್ಕೊಂಡು ಮನೆ ಕಡೆ ಬಂದೆ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ.